ಸ್ನೇಹಿತರೆ, ಈ ಭೂಮಿಯಲ್ಲಿ ನಾವು ಏನೆಲ್ಲ ಕಳೆದುಕೊಂಡರೂ ಕೂಡ ಮರಳಿ ಅದನ್ನು ನಾವು ಪಡಿಬಹುದು. ಆದರೆ ಸತ್ಯವನ್ನು ಒಂದು ಸಲ ಕಳೆದುಕೊಂಡಾಗ ಅದನ್ನು ಮರಳಿ ಪಡೆಯೋದು ಖಂಡಿತ ಸಾಧ್ಯವಿಲ್ಲ. ಇಂದು ನಾವು ಕೇಳಲಿರುವ ಕಥೆ ಒಬ್ಬ ರಾಜನ ಬದುಕಿನ ಬಗ್ಗೆ ಅಲ್ಲ, ಹಾಗೂ ಇದು ಒಬ್ಬ ಮನುಷ್ಯನ ತನ್ನ ಮಾತುಗಾಗಿ ತನ್ನ ಎಲ್ಲ ಆಸ್ತಿಯನ್ನು, ಕುಟುಂಬವನ್ನು, ಮನುಷ್ಯತ್ವವನ್ನು ಮತ್ತು ಬಲಿದಾನ ಮಾಡಿದ ಅಪೂರ್ವ ಕಥೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟಕ್ಕೂ ಈ ಸತ್ಯದ ಬಗ್ಗೆ ಮಾತು ಬಂದಾಗ ನಮಗೆ ನೆನಪಾಗುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಯೋಧ್ಯೆಯ ಧರ್ಮನಿಷ್ಠ ರಾಜ ಸತ್ಯ ಹರಿಶ್ಚಂದ್ರ. ಒಂದೆಡೆ ಹರಿಶ್ಚಂದ್ರನ ಬಗ್ಗೆ ದೇವಾನುದೇವತೆಗಳು ಹಾಗೂ ಭೂಲೋಕದಲ್ಲಿ ಹೇಳ್ತಾ ಇದ್ರು. ಒಂದು ಕಡೆ ದೇವರು ಇದ್ದಾರಂದರೆ ಮತ್ತೊಂದು ಕಡೆ ಸತ್ಯ ಹರಿಶ್ಚಂದ್ರ ಇದ್ದಾನೆ ಅಂತ ಮಾತೇ ಆಗ್ಬಿಟ್ಟಿತ್ತು. ಅವರು ತಮ್ಮ ಅರಮನೆಯಲ್ಲಿ ತಮ್ಮ ಪತ್ನಿ ಚಂದ್ರಮತಿ ಮತ್ತು ಮಗ ಲೋಹಿತಾಶ್ವನೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿರುವಂತಹ ರಾಜ ಸತ್ಯ ಹರಿಶ್ಚಂದ್ರ. ಆ ಸಂತೋಷ ಕೂಡ ಅಷ್ಟೇ ಸುದೀರ್ಘವಾಗಿ ಇರಲಿಲ್ಲ. ವಿಶ್ವಾಮಿತ್ರ ಋಷಿಗಳಿಗೆ ಇದೊಂದು ಪ್ರಶ್ನೆ ಆಗಿಬಿಡ್ತು. ಸತ್ಯ ಹರಿಶ್ಚಂದ್ರನನ್ನು ಹೇಗಾದರೂ ಮಾಡಿ ಪರೀಕ್ಷೆ ಮಾಡಬೇಕು, ಸತ್ಯವನ್ನು ಹೇಳುವಂತಹ ಹರಿಶ್ಚಂದ್ರನಿಗೆ ಸುಳ್ಳನ್ನು ಹೇಳಿಸ್ಬೇಕು ಅಥವಾ ಅವನನ್ನು ಆ ಒಂದು ಸತ್ಯನಿಷ್ಠೆಯಿಂದ ಹೊರಗೆ ತರಬೇಕು ಅನ್ನೋದು ಇವರ ಉದ್ದೇಶವಾಗಿಬಿಟ್ಟಿತ್ತು. ಮಹರ್ಷಿ ವಿಶ್ವಾಮಿತ್ರರು ಹರಿಶ್ಚಂದ್ರನ ಸತ್ಯ ಮತ್ತು ಧರ್ಮ ನಿಷ್ಠೆಯ ಬಗ್ಗೆ ಕೇಳಿದಾಗ ಅವನನ್ನು ಪರೀಕ್ಷಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕಾರಣ, ದೇವತೆಗಳು ಮತ್ತು ಇತರ ಋಷಿಗಳು ಹರಿಶ್ಚಂದ್ರನ ಸತ್ಯದ ಬಗ್ಗೆ ಪ್ರೀತಿಯ ಮಾತಾಡಿ ಹೆಮ್ಮೆ ಪಡ್ತಾ ಇದ್ರು. ವಿಶ್ವಾಮಿತ್ರನು ತಾನು ಮಾಡಿದ ಮಾಯಾ ಪ್ರಯೋಗದಿಂದ ಹರಿಶ್ಚಂದ್ರನನ್ನು ತಪಸ್ಸಿನ ದಾರಿಯಲ್ಲಿ ಒತ್ತಡ ತರುವ ಒಂದು ಕಾರ್ಯಕ್ಕೆ ಇಲ್ಲಿ ಮುಂದಾಗ್ತಾರೆ. ಇತ್ತ ಹರಿಶ್ಚಂದ್ರನ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಅಂದರೆ, ಈ ಭೂಮಿಯಲ್ಲಿ ಹುಟ್ಟಿದ ಸಾವಿರಾರು ರಾಜರು ಆಳಿದರು. ಅವರ ಹೆಸರುಗಳನ್ನು ಇತಿಹಾಸದ ಪುಟಗಳಲ್ಲಿ ಮುಸುಕು ಹಾಕಿದಂತೆ ಮಾಯವಾಗಿದೆ. ಆದರೆ ಒಂದು ರಾಜ ಕೂಡ ಇಲ್ಲಿ ಕಾಣುವುದಕ್ಕೆ ನಾವು ಇತಿಹಾಸ ಪುಟಗಳಲ್ಲಿ ನೋಡಿದಾಗ ಕೆಲವೊಂದು ಹೆಸರುಗಳನ್ನು ನಾವು ಕಾಣ್ತೇವೆ. ಆದರೆ ಸತ್ಯ ಹರಿಶ್ಚಂದ್ರನ ಹೆಸರು ಮೊದಲು ಸತ್ಯದಿಂದಲೇ ಪ್ರಾರಂಭವಾಗುವಂತಹ ವ್ಯಕ್ತಿತ್ವ ಸತ್ಯ ಹರಿಶ್ಚಂದ್ರನದು. ಅವನ ಮುಖ ಇದ್ದದ್ದು ತೇಜಸ್ಸು, ನಯನ ಕರುಣೆಯಿಂದ ತುಂಬಿದ ನಯನ, ಮಾತಿನಲ್ಲಿ ಇದ್ದದ್ದು ಪ್ರಾಮಾಣಿಕತೆ, ನಡವಳಿಕೆಯಲ್ಲಿ ಇದ್ದದ್ದು ಆತ್ಮ ಸಮರ್ಪಣೆ. ಹಣವಿಲ್ಲ, ಅಧಿಕಾರವಿಲ್ಲ, ಸಂಭ್ರಮವಿಲ್ಲ, ಆದರೂ ಕೂಡ ಮಹಾನ್ ವ್ಯಕ್ತಿಯಾಗಿದ್ದ. ಕಾರಣ, ಸತ್ಯವನ್ನೇ ದೇವರಂತೆ ಪೂಜೆ ಮಾಡ್ತಿದ್ದಂತಹ ವ್ಯಕ್ತಿ ಇತ್ತ ಹರಿಶ್ಚಂದ್ರನಾಗಿದ್ದ. ಈ ಧರ್ಮ ಪರೀಕ್ಷೆ ಬಗ್ಗೆ ವಿಶ್ವಾಮಿತ್ರರು ತಾವು ಸೃಷ್ಟಿಸಿದ ಜಗತ್ತಿನಲ್ಲಿ ಸತ್ಯವೆಷ್ಟು ಬಲವಾಗಿರಬಹುದು ಅಂತ ಒಂದು ಉದ್ದೇಶದಿಂದ ಪರೀಕ್ಷೆಯನ್ನು ಮಾಡ್ತಾರೆ. ಅದೇ ರೀತಿ ವಿಶ್ವಾಮಿತ್ರರು ಒಬ್ಬ ಮನುಷ್ಯ ತನ್ನ ಮಾತಿಗೆ ನಿಂತು ಎಲ್ಲವನ್ನ ತ್ಯಾಗ ಮಾಡಬಹುದೇ ಎಂಬುದನ್ನು ನೋಡಿ ತಿಳಿಬೇಕು ಅಂತ ಅವರು ಕೂಡ ಅಲ್ಲಿ ಮುಂದಾಗ್ತಾರೆ. ಅದೇ ರೀತಿ ವಿಶ್ವಾಮಿತ್ರರು ಮಾಯೆ ಸೃಷ್ಟಿಸಿದ ಹರಿಶ್ಚಂದ್ರನು ನಿದ್ದೆಯಲ್ಲಿದ್ದಾಗ ಬಂದು ಅವರ ಮುಂದೆ ನಿಂತ್ಕೊಂಡು, ನನಗೆ ನಿನ್ನ ರಾಜ್ಯವನ್ನು ದಾನವಾಗಿ ಕೊಡುವೆಯಾ ಅಂತ ಕೇಳಿದಾಗ ಹರಿಶ್ಚಂದ್ರನು ಸತ್ಯವಂತ, ನಿದ್ದೆಯಲ್ಲಿಯೂ ಹೌದು ಅಂತ ಹೇಳಿಬಿಡ್ತಾನೆ. ಬೆಳಗ್ಗೆ ಎದ್ದ ಮೇಲೆ ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ತಮ್ಮ ರಾಜ್ಯವನ್ನೆಲ್ಲ ವಿಶ್ವಾಮಿತ್ರನಿಗೆ ಬಿಟ್ಕೊಡ್ತಾನೆ. ದಾನ ಕೊಡುವ ಕಠಿಣ ಪಾಠ ಇಲ್ಲಿ ಸತ್ಯ ಹರಿಶ್ಚಂದ್ರನಿಗೆ ಬಂತು. ವಿಶ್ವಾಮಿತ್ರನು ಹೇಳ್ತಾರೆ, ನನಗೆ ರಾಜ್ಯವಂತೂ ಸಿಕ್ತು, ಆದರೆ ದಾನ ದಕ್ಷಿಣೆ ಬೇಕಲ್ಲ ಅಂತ ಕೇಳ್ತಾರೆ. ಇದರ ಜೊತೆ ದಾನ ದಕ್ಷಿಣೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಹರಿಶ್ಚಂದ್ರನ ಬಳಿ ಹಣವಿರಲಿಲ್ಲ. ಕಾರಣ, ಇಡೀ ಅರಮನೆಯನ್ನೇ ಕೊಟ್ಟು ತಾನು ದಾನವನ್ನು ಮಾಡಿದ್ದ. ಆದ ಕಾರಣ ಹರಿಶ್ಚಂದ್ರನು ಅವರ ಕುಟುಂಬದೊಂದಿಗೆ ಕಾಶಿಗೆ ತೆರಳುತ್ತಾನೆ. ಹಣ ಸಂಪಾದನೆಗಾಗಿ ಅವನು ತನ್ನ ಪತ್ನಿ ಚಂದ್ರಮತಿಯನ್ನ ದಾಸಿಯಾಗಿ ಮಾರ್ಬಿಡ್ತಾನೆ. ತಮ್ಮ ಮಗನೊಂದಿಗೆ ಬೀದಿಗೆ ಬಿದ್ದರೂ ಕೂಡ ಕೊನೆಗೆ ತಾನೇ ಸ್ಮಶಾನ ಕೆಲಸ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡ್ತಾನೆ. ಇತ್ತ ಮಹರ್ಷಿ ವಿಶ್ವಾಮಿತ್ರರು ಎಲ್ಲವನ್ನ ಗಮನಿಸ್ತಾ ಇದ್ರು. ಎಲ್ಲವನ್ನ ಇಲ್ಲಿ ನೋಡ್ತಿರುವಂತಹ ವಿಶ್ವಾಮಿತ್ರರಿಗೆ ಮನ ಕರಗ್ತಾ ಇತ್ತು. ಸ್ಮಶಾನ ಕಾಯ್ತಾ ಇದ್ದಾನಲ್ಲ ಈ ಹರಿಶ್ಚಂದ್ರ, ಎಂತಹ ರಾಜ ಇರುವಂತಹ ವ್ಯಕ್ತಿ ಈಗ ಸ್ಮಶಾನ ಕಾಯ್ತಾ ಇದ್ದಾನೆ ಅಂತ ಒಂದು ಕಡೆ ಅನಿಸಿದ್ರು ಕೂಡ ಹೇಗೋ ಮಾಡಿ ಈ ಒಂದು ಪ್ರಯೋಗ ಮಾಡಲೇಬೇಕು ಅಂತ ವಿಶ್ವಾಮಿತ್ರರಿಗೆ ಇತ್ತು. ಧರ್ಮನಿಷ್ಠನಿಗೆ ಧರ್ಮದಿಂದ ಪರೀಕ್ಷೆ ಮಾಡೋದು ಅವರ ಉದ್ದೇಶವಾಗಿತ್ತು. ಹೀಗಿರುವಾಗ ಒಂದು ದಿನ ಲೋಹಿತಾಶ್ವ ಅಂದರೆ ಹರಿಶ್ಚಂದ್ರನ ಮಗ ಸರ್ಪದಿಂದ ಕಚ್ಚಿ ಸಾವನ್ನಪ್ತಾನೆ. ನಂತರ ಚಂದ್ರಮತಿ ಮಗನ ದೇಹವನ್ನು ಹೊತ್ತು ಸ್ಮಶಾನಕ್ಕೆ ತರುತ್ತಾಳೆ.
ಅಲ್ಲಿ ಬೇರೆ ಯಾರೂ ಇರೋದಿಲ್ಲ. ಅಲ್ಲಿ ಇರುವಂತಹ ವ್ಯಕ್ತಿ ಹರಿಶ್ಚಂದ್ರನನ್ನು ನೋಡಿ ನಿಮ್ಮ ಪುತ್ರ ಈ ರೀತಿ ಆಗಿದ್ದಾನೆ ಅಂತ ಚಂದ್ರಮತಿ ಗೋಗರಿತಾಳೆ, ಅಳುತ್ತಾಳೆ. ಆದರೂ ಕೂಡ ಯಾವುದೇ ಒಂದು ಭಾವನೆ ಇಲ್ಲದೆ ಹರಿಶ್ಚಂದ್ರ ಅಲ್ಲಿ ಉತ್ತರವನ್ನು ನೀಡ್ತಾನೆ. ಇಲ್ಲಿ ನಾನು ನಿನ್ನ ಪತಿಯಲ್ಲ, ಇಲ್ಲಿ ಕೇವಲ ನಾನು ಸ್ಮಶಾನ ಕಾಯುವಂತಹ ಕಾರ್ಯದರ್ಶಿ ಅಂತ ಹೇಳ್ತಾನೆ. ಆಗ ಹರಿಶ್ಚಂದ್ರನು ತನ್ನ ಹೆಂಡತಿಗೆ ಈ ರೀತಿ ಮಾತಾಡ್ತಾ, ದಹನ ಮಾಡಲು ಹಣವನ್ನು ಕೊಡಬೇಕು, ಇಲ್ಲವಾದರೆ ನಾನು ಈ ಕರ್ತವ್ಯವನ್ನು ಮಾಡೋದಿಲ್ಲ ಅಂತ ಸ್ವಂತ ತನ್ನ ಮಗನಿಗೆ ಸತ್ಯ ಹರಿಶ್ಚಂದ್ರ ಉತ್ತರವನ್ನು ತನ್ನ ಹೆಂಡತಿಗೆ ನೀಡ್ತಾನೆ. ಮಗನ ದೇಹ ಮುಂದೆ ಇಟ್ಟುಕೊಂಡು ಸತ್ಯ ಹರಿಶ್ಚಂದ್ರ ಹಾಗೂ ಮಡದಿ ಚಂದ್ರಮತಿ ಅಳ್ತಾ ಇರ್ತಾರೆ. ಇದನ್ನು ಕೇಳಿದಾಗ ಚಂದ್ರಮತಿ ಭಗ್ನಳಾಗ್ತಾಳೆ. ಆದರೆ ಇಬ್ಬರು ಧರ್ಮ ಮತ್ತು ಸತ್ಯದ ಪರಾಕಾಷ್ಠೆಗೆ ನಿಂತು ಪತಿಯು ತನ್ನ ಮಗನ ದೇಹ ಅಂತ್ಯ ಸಂಸ್ಕಾರಕ್ಕೂ ಹಣ ಕೇಳ್ತಾ ಇದ್ದಾನೆ ಅಂತ ಒಂದು ಕಡೆ ಬೇಜಾರಾಗುತ್ತೆ. ಇಂತಹ ಪರಿಸ್ಥಿತಿ ಯಾವ ಮನುಷ್ಯನಿಗೂ ಬರಬಾರ್ದು ಅನ್ನೋ ಒಂದು ಅಗಾಧ ಸತ್ಯನಿಷ್ಠ ಮಮಕಾರ ಅವರನ್ನು ಕಾಡುತ್ತೆ. ಸ್ಮಶಾನದಲ್ಲಿ ತನ್ನ ಮಗನ ಶವವನ್ನು ದಹನ ಮಾಡಲು ತನ್ನ ಹೆಂಡತಿಗೆ ಹಣ ಕೇಳಿದಂತಹ ಹೃದಯ ವಿದ್ರಾವಕ ಕ್ಷಣದ ನಂತರ ಇಂದ್ರ, ಯಮ, ವಿಶ್ವಾಮಿತ್ರ ಇತರ ದೇವತೆಗಳು ಆ ಸ್ಥಳಕ್ಕೆ ಬರ್ತಾರೆ. ಬಂದು ಹರಿಶ್ಚಂದ್ರ, ನಿನ್ನ ಸತ್ಯಪ್ರೇಮ, ನಿನ್ನ ಧರ್ಮಪಾಲನೆ ಹಾಗೂ ನಿನ್ನ ತಪಸ್ಸು ಎಲ್ಲವೂ ಇಡೀ ಲೋಕಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ನೀನು ಈ ಪರೀಕ್ಷೆಯಲ್ಲಿ ಗೆದ್ದಿರುವೆ ಅಂತ ಹೇಳ್ತಾರೆ. ನಂತರ ಮಗನು ಜೀವಂತವಾಗಿ ಬರ್ತಾನೆ. ಯಮಧರ್ಮನು ಲೋಹಿತಾಶ್ವನನ್ನು ಮತ್ತೆ ಜೀವಂತವಾಗಿ ಮಾಡ್ತಾರೆ. ಚಂದ್ರಮತಿಗೆ ಪೂರ್ವದ ಗೌರವವನ್ನು ಮರಳಿಸ್ತಾರೆ. ದೇವತೆಗಳು ವರಮಾಲೆಯಿಂದ ಹರಿಶ್ಚಂದ್ರನನ್ನು ಆನಂದವನ್ನು ನೀಡಿ ಸಂತೋಷವನ್ನು ಕೃಪವಾಗಿ ನೀಡ್ತಾರೆ. ನಂತರ ರಾಜ್ಯವನ್ನು ಮರಳಿ ಕೊಟ್ಟು ಇಂದ್ರನು ಹರಿಶ್ಚಂದ್ರನನ್ನು ತನ್ನ ಪುನಃ ಅಯೋಧ್ಯ ಪಟ್ಟಣದ ರಾಜನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ವಿಶ್ವಾಮಿತ್ರನು ತಾನೇ ಮಾಡಿದ ಶಕ್ತಿ ಪರೀಕ್ಷೆಗೆ ಕ್ಷಮೆಯನ್ನು ಕೇಳ್ತಾರೆ. ಹರಿಶ್ಚಂದ್ರನು ತನ್ನ ಅಜೀವ ಧರ್ಮಬದ್ಧತೆಯಿಂದ ದೇವತೆಗಳ ಹಿತವನ್ನು ಗಳಿಸಿ ಮತ್ತೊಮ್ಮೆ ನ್ಯಾಯ ಸಂಸ್ಥಿತ ರಾಜತ್ವವನ್ನು ಸ್ಥಾಪಿಸ್ತಾನೆ. ಎಲ್ಲ ಭೌತಿಕ ಕರ್ತವ್ಯಗಳನ್ನು ಮುಗಿಸಿದ ನಂತರ ಇಂದ್ರನು ಸ್ವತಃ ಹರಿಶ್ಚಂದ್ರನನ್ನು ಮತ್ತು ಅವರ ಕುಟುಂಬವನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಇತಿಹಾಸ ಹಾಗೂ ಪೌರಾಣಿಕ ಕಥೆಗಳು ಹೇಳ್ತವೆ. ಸ್ನೇಹಿತರೆ, ಸತ್ಯ ಹರಿಶ್ಚಂದ್ರನ ಕಥೆ ಎಂದೆಂದಿಗೂ ಮರೆಯಲಾಗದ ಒಂದು ಜೀವನದ ಪಾಠ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಅವನ ಜೀವನದಲ್ಲಿ ಆಸ್ತಿ ಇಲ್ಲ, ಆಭರಣವಿಲ್ಲ, ರಾಜ್ಯವಿಲ್ಲ, ಶಕ್ತಿ ಇಲ್ಲ. ಆದರೂ ಅವನ ಬಳಿ ಇದ್ದದ್ದು ಒಂದೇ ಒಂದು ಶಕ್ತಿ, ಅದೇ ಸತ್ಯ ಮತ್ತು ಧರ್ಮದ ಬಲ. ಅವನ ತತ್ವದಂತೆ ಬದುಕುವುದು ಸುಲಭವಲ್ಲ, ಆದರೂ ಸತ್ಯವಂತರಾಗಿ ಬದುಕಿದರೆ ದೇವತೆಗಳು ಸಹ ನಿಮ್ಮ ಕೈ ಹಿಡಿತಾರೆ ಅಂತ ಧರ್ಮ ಪಾಲನೆಯಲ್ಲಿ ಹಾಗೂ ಅದರ ಮಾರ್ಗದಲ್ಲಿ ಎಷ್ಟು ದುಃಖ, ಬಲಿ, ತ್ಯಾಗ ಇದ್ದರೂ ಕೂಡ ಕೊನೆಗೆ ನಿಷ್ಕಲ್ಮಶ ನಿಷ್ಠೆಗೆ ಸತ್ಯದ ಜಯ ತಂದೇ ತರುತ್ತೆ ಅನ್ನೋದು ಹರಿಶ್ಚಂದ್ರನ ಕತೆ ತಿಳಿಸುತ್ತೆ. ಇವತ್ತಿನ ಜಗತ್ತಿನಲ್ಲಿ ಸುಳ್ಳು ಸಹಜವಾಗಿ ಹೇಳಲಾಗುತ್ತೆ, ಆದರೆ ಪ್ರಾಮಾಣಿಕತೆ ಕಡಿಮೆಯಾಗುತ್ತಿದೆ. ಆದರೆ ಸತ್ಯ ಹರಿಶ್ಚಂದ್ರನಂತಹ ಆತ್ಮಯೋಧರ ಕತೆ ಇಂದಿಗೂ ನಾವು ಓದುವಾಗ ಹಾಗೂ ಕೇಳುವಾಗ ಮನಸ್ಸಿಗೆ ಪ್ರಜ್ಞೆ, ಬುದ್ಧಿಗೆ ಬೆಳಕು ಹಾಗೂ ಬಲವನ್ನು ತುಂಬೋದು ಮಾತ್ರ ಸತ್ಯ. ಇದು ಸತ್ಯ ಹರಿಶ್ಚಂದ್ರನ ಬಗ್ಗೆ ಇರುವಂತಹ ಒಂದು ಪೌರಾಣಿಕ ಸತ್ಯದ ಘಟನೆಯಾಗಿದೆ ಹಾಗೂ ಕಥೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಹಾಗೂ ಮತ್ತೊಂದು ಮಾಹಿತಿಯ ಜೊತೆಗೆ ಮತ್ತೆ ನಾವು ಸಿಗೋಣ. ಧನ್ಯವಾದಗಳು.